ನೀಟ್ ಎಕ್ಸಾಮ್ಗೆ ಹೋಗಿದ್ವಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಪ್ರೀತಿಯ ಮನೆ ಮಗಳು ಶರಣಮ್ಮ ಪೂಜಾರಿ ಮಾತಾಡ್ತಿರೋದು. ಇದು ಮೊನ್ನೆ ಸ್ಪೆಷಲ್ ಮಿನಿ ಲಾಗ್ ಆಗಿರುತ್ತೆ. ನಾನ್ ಬೆಳಗ್ಗೆ 6:30ಗೆ ಎದ್ದು ರೆಡಿಯಾಗಿ ಹೋಲತ್ತಿದ್ದೆ ನೋಡ್ರಿ ನಮ್ ಕಾಲೇಜಿಗೆ. ನಂಗ್ ಬಿಡಕ ನಮ್ಮ ಅತ್ತಿ ಮಗ ಬಂದೆ ನೋಡ್ರಿ. ಅಲ್ಲಿ ನಮ್ ಫ್ರೆಂಡ್ ಬರಾಕಿದ್ರು ಅಂತ ಆಕಿಗೂ ಪಿಕ್ ಮಾಡ್ಕೊಂಡು ನೆಕ್ಸ್ಟ್ ನಾ ಹೋಗಿದ್ವಿ ನಮ್ ಕಾಲೇಜ್ ಕಡೆಗೆ ನೋಡ್ರಿ. ಅಂತೂ ಬಂದೆ ನೋಡ್ರಿ ಕಾಲೇಜಿಗೆ ಬಂದ್ರಿ. ಫುಲ್ ನೋಡ್ರಿ ಮಸ್ತ್ ಪೆಂಡಲ್ ಹಾಕ್ಯಾರ್ರಿ. ಏನ್ ಫಂಕ್ಷನ್ ಅನ್ಕೊಂಡ್ರ ಇಲ್ಲ ರೀ. ಅಂದಮೇಲೆ ನೋಡ್ರಿ ಇವ್ರೇ ನೋಡ್ರಿ ನಮ್ ಬ್ರದರ್ ನಮಗೆಲ್ಲಾ ಹೇಳ್ಕೊಟ್ಟಿದ್ದು, ನಮಗ್ ಬರಾಕ್ ಹೇಳಿದ್ದು. ಬಂದು ನಮ್ ಕೈದಾಗ ಟ್ಯಾಬ್, ಜಾಕೆಟ್ ಮತ್ತ ID ಕಾರ್ಡ್ ಎಲ್ಲ ಕೊಟ್ರು. ಡೈರೆಕ್ಷನ್ ಇಲ್ಲತ್ತಿ ನೋಡ್ರಿ ಏನ್ ಮಾಡ್ಬೇಕು ಏನು ಅಂತ ಹೇಳಿ. ನಿಮ್ ತಲೆಗೆ ಓಡ್ತಿರ್ಬೋದು ಇದೆಲ್ಲ ಯಾಕ ಏನು ಅಂತ ಹೇಳಿ. ಆಯ್ತು, ಆಮೇಲೆ ಮುಂಚೆನೆ ಹೇಳದಲ್ಲಿ ನೀಟ್ ಎಕ್ಸಾಮ್ ಅಂತ ಹೇಳಿ. ಸೊ ಅದ್ ಸಲಕ ನಾವ್ ಎಕ್ಸಾಮ್ ಬಂದಿಲ್ರಿ, ಎಕ್ಸಾಮ್ ಡ್ಯೂಟಿಗೆ ಬಂದಿದವ್ರಿ. ಇಲ್ಲ ಅಣ್ಣ ಅದೇ ಇದ್ದಿತ್ತು, ಯಾಕೆ ಮೇಡಮ್ ನಾವು ನಮಸ್ಕಾರ. ಆಯ್ತು, ಆಮೇಲೆ ಅದ್ ಸಲಕ್ಕೆ ಎಲ್ಲ ನಮ್ ಕೈ ಟ್ಯಾಬ್ ಎಲ್ಲ ಕೊಟ್ಟು ಹೇಳತ್ತಿದ್ರು ನೋಡ್ರಿ ಯಾವ ತರ ಮಾಡ್ಬೇಕು ಅಂತ. ಅಣ್ಣ ಫುಲ್ ಮಸ್ತ್ ಡೈರೆಕ್ಷನ್ ಕೊಡ್ಲತ್ತೀನ್ರಿ. ಫಸ್ಟ್ ಟೈಮ್ ಇದಿತ್ತಲ್ರಿ, ಸೊ ಅದ್ರ ಸಲಕ್ ಅಂತ ಹೇಳಿ. ನೆಕ್ಸ್ಟ್ ಅವ್ನ್ ಕೊಟ್ಟು ಡೈರೆಕ್ಷನ್ ತಗೊಂಡು ನಾವು ಕುಂತಿದವ್ರಿ. ನಮಗಂತೂ ನೀರ್ ಅಡಿಕೆ ಪಾಪ ನೋಡ್ರಿ ನಮ್ ಅಣ್ಣ ಫುಲ್ ಹೆಲ್ಪ್ ಮಾಡತ್ತನ್ರಿ. ನೀರೆಲ್ಲಾ ತಂದ್ ಕೊಡ್ಲತ್ತನ್ರಿ. ಅಷ್ಟೊತ್ತಿಗೆ ನಮ್ ಪ್ರಿನ್ಸಿಪಲ್ ಮೇಡಮ್ ಬಂದ್ರು ನೋಡ್ರಿ. ಬಂದು ಎಲ್ಲಾ ಫುಲ್ ರೆಡಿ ಆಗಿ ಕುಂದ್ರಿ, ಟೈಮ್ ಆಗ್ಲತ್ತದ ಅಂತ ಹೇಳ್ತಾರೆ. ಅದಕ್ಕೆ ಯಾರು ಒಂದ್ ಕಡೆ ಬಂದ್ ಕುಂತಿದ್ದೆ ನೋಡ್ರಿ. ಏನ್ ಮಾಡ್ಬೇಕಂತ ಗೊತ್ತಲ್ರಿ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ನಾವ್ ಬಂದಿದ್ದೆ ನಾಷ್ಟ ಮಾಡಕ್ ಅಂತ ಹೇಳಿ ನೋಡ್ರಿ. ನಾಷ್ಟದ ಮುಗಿಸ್ಕೊಂಡು ನಾವ್ ಹೋಗ್ಲತ್ತೀವಿ ನೋಡ್ರಿ ಕಾಲೇಜ್ ಕಡೆಗೆ. ಕೊಡೋದೇ 300 ರೂಪಾಯಿ ಕೊಡ್ತಾರಿ. ಅರ್ಧ 50 ರೂಪಾಯಿ ಹೊರಗೆ ನಾಷ್ಟ ಆಗ್ತದ್ರಿ. ಏನೋ ಅನ್ಸುತ್ತೆ ನಂಗಂತ ಅರ್ಥನೇ ಆಗಿಲ್ರಿ. ಫಸ್ಟ್ ಟೈಮ್ ಅಲ್ರಿ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ ಬಂದೆ ನೋಡ್ರಿ. ಈಗ ಒಂದ್ ಡೌಟ್ ಸ್ಟಾರ್ಟ್ ಆಗ್ಯದ್ರಿ. ಏನಪ್ಪಾ ಅಂದ್ರ ನಾವ್ ಇಷ್ಟ ಬಡು ಇದ್ರೆ ಇಷ್ಟ ಖರ್ಚು ಮಾಡ್ತೇವ್ರಿ, ಮುಂದ್ ಶ್ರೀಮಂತರ ಆದ್ರೆ ಎಷ್ಟ್ ಖರ್ಚು ಮಾಡ್ತೀವೋ ಏನೋ ನೋಡ್ರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾವ್ ಬಂದ್ ಕುಂತಿದವ್ರಿ. ಆಲ್ರೆಡಿ ಸರ್ ಮೇಡಮ್ಸ್ ಎಲ್ಲಾ ಬಂದಿರ್ರಿ. ಸರ್ ಎಲ್ಲಾ ಏನೋ ಹೇಳತ್ತಿರ್ ನೋಡ್ರಿ. ಅವ್ರು ಎಲ್ಲರೂ ಬರ್ಲತ್ತಾರ ಅಂತೇಳಿ ನಾವೆಲ್ಲ ಫುಲ್ ರೆಡಿ ಆಗಿ ಕುಂತಿದ ನೋಡ್ರಿ. ಸ್ಟೂಡೆಂಟ್ ಗಳು ಸಲಕ್ ವೇಟ್ ಮಾಡತ್ತಿದವ್ರಿ. ನಮಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದ್ರಿ. ಫುಲ್ ಎಕ್ಸೈಟ್ಮೆಂಟ್ ಇಂದ ಕಾಯ್ಲತ್ತಿದವ್ರಿ. ಅವರು ಫುಲ್ ವೇಟ್ ಮಾಡತ್ತಿದ್ರಿ. 12ಕ್ಕೆ ನಾವು ಹಂಗ ಅನ್ಕೊಂಡಿದವ್ರಿ, ಬಟ್ ಎಕ್ಸಾಮ್ ಇತ್ತು 2ಕ್ಕೆ. ಅವ್ರು ಬಂದಿರ 11ಕ್ಕೆ ನೋಡ್ರಿ. ಬಂದು ಫುಲ್ ಬಯೋಮೆಟ್ರಿಕ್ ಎಲ್ಲ ಮಾಡ್ಸ್ಕೊದಿತ್ತಲ್ರಿ, ಅದ್ರ ಸಲಕ್ಕೆ ನಾವ್ ಬಿ ಕುಂತ ನೋಡ್ರಿ ಬರ್ತಾರೇನೋ ಅಂತ ಹೇಳಿ ಫುಲ್ ರೆಡಿ ಆಗಿ. ಆಮೇಲೆ ಅಷ್ಟು ಜನ ಸ್ಟೂಡೆಂಟ್ ಗಳು ಬಂದ ನೋಡ್ರಿ. ಬಂದ್ರಿ ನಮಗೂ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾವಂತ ಆದಷ್ಟು ಕರೆಕ್ಟ್ ಮಾಡ್ಬೇಕಂತ ಟ್ರೈ ಮಾಡಿ ಫುಲ್ ಕರೆಕ್ಟ್ ಮಾಡತ್ತಿದ ನೋಡ್ರಿ. ಬಂದಾರಿ ಎಲ್ಲರೂ ಫುಲ್ ಬಯೋಮೆಟ್ರಿಕ್ ಮಾಡ್ಸ್ಲತ್ತಾರಿ. ನಮ್ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಮಾತಾಡ್ಲತ್ತಾರಿ. ಹೆಸರೇನು, ರಿಸಲ್ಟ್ ಎಷ್ಟ್ ಬಂದದ ಏನು ಅಂತ. ಎಲ್ಲರೂ 80, 90, 70 ಇಷ್ಟೇ ಅಲ್ಲತ್ತಿರಿ ನಂಬರ್. ಸೊ ಅದ್ರ ಸಲಕ್ಕೆ ಎಲ್ಲ ಟಾಪರ್ ಸ್ಟೂಡೆಂಟ್ ರೀ. ನೀಟ್ ಎಕ್ಸಾಮ್ ಎಲ್ಲ ಬರ್ಲತ್ತಿರಿ ನೋಡ್ರಿ. ಬಟ್ ಎಲ್ಲರೂ ಎಕ್ಸಾಮ್ ಬರ್ದ್ ಬಂದಾರಂದ್ರ ಪಾಪ ನೀಟ್ ಎಕ್ಸಾಮ್ ಅಂದ್ರೆ ಎಲ್ಲರೂ ಫುಲ್ ಎಷ್ಟು ಪ್ಯಾನಿಕ್ ಆಗಿರಂದ್ರ ಅವ್ರ ಕೈ ತಂಬ ಮಾಡ್ಲತ್ತಾರಿ. ಬಟ್ ಫುಲ್ ಶೇಕ್ ಅಂದ್ರೆ ಶೇಕ್ ಅಲ್ಲತ್ತೀವ್ರಿ ಅಷ್ಟ್ರಿ. ನಾವಂತವ್ರಿಗೆ ಆಲ್ ದ ಬೆಸ್ಟ್ ಅದು ಹೇಳಿ ಸರಿಯಾಗಿ ಬರೀರಿ ಅಂತ ಹೇಳಿ ಕಳಿಸ್ದೆ ನೋಡ್ರಿ. ನಾವೆಲ್ಲ ಫುಲ್ ಕೆಲಸ ಮಾಡಿ ಸುಸ್ತಾಗಿ ಅಂತ ಚಾಕ್ಲೇಟ್ ಕೊಟ್ಟಾರೆ. ಅದಾದ್ಮೇಲೆ ನೆಕ್ಸ್ಟ್ ನಾವ್ ಬಂದಿದ್ದೆ ಊಟ ಮಾಡಕ್ ಅಂತ ಹೇಳಿ ನೋಡ್ರಿ. ಎಕ್ಸಾಮ್ ಎಲ್ಲಾ ಮುಗಿಸ್ಕೊಂಡು ನಾವ್ ಇಷ್ಟು ಜನ ಬಂದ್ ಕುಂತು ಊಟ ಮಾಡ್ಲತ್ತಿದ ನೋಡ್ರಿ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ಬೇಕಂದ್ ನಾವ್ ಮನೆ ಕಡೆ ನಾವ್ ಹೊಂಟಿದ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಚಪ್ಲಿ ಬಾಟ್ಲಿ ಎಲ್ಲ ಎಷ್ಟು ನೀಟಾಗಿ ಹೊರಗೆ ಜೋಡಿಸಿಟ್ಟಾರ್ರಿ. ಸೊ ಇದಾಗಿತ್ರಿ ಮೊನ್ನೆಯ ಸ್ಪೆಷಲ್ ಲಾಗ್. ಮತ್ತೆ ಸಿಗುವ ಮುಂದಿನ ಲಾಗ್ ನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.